ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ಅದೃಷ್ಟ ತಂದು ಕೊಡುತ್ತಾ ಅಥವಾ ಯಾವ ರೀತಿ ಅದ್ರದ್ದು ಅನಾನುಕೂಲ ಆಗುತ್ತೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಈ ಒಂದು ಗುರು ಬದಲಾವಣೆಗೆ ಮಿಥುನ ರಾಶಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಖಂಡಿತ. ಮಿಥುನ ರಾಶಿಯವರಿಗೆ ಈ ಒಂದು ಗುರುವಿನ ಗೋಚಾರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮಿಥುನ ರಾಶಿಯಲ್ಲಿ ಗುರು ಇದ್ದ. ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಜನ್ಮ ಗುರು ನರೋದುರ್ಗಂ. ಯಾಕೆಂದ್ರೆ ನರಗಳಲ್ಲೂ ನೋವು ಕೊಡ್ತಾನೆ ಅಂದ್ರೆ ನಮ್ ಗುರು ಅಲ್ವಾ. ಹಾಗಾಗಿ ಅಂತ ನೋವನ್ನ ನಮ್ಮ ಮಿಥುನ ರಾಶಿಯವ್ರು ನೋಡ್ಬಿಟ್ಟಿದ್ದಾರೆ. ಸಾಕಷ್ಟು ಅನ್ನೋಷ್ಟಾಗಿದೆ ಮಿಥುನ ರಾಶಿಯವ್ರಿಗೆ. ಜೊತೆಗೆ 10ನೇ ಮನೆ ದಶಮ ಸ್ಥಾನಾಧಿಪತಿ ಲಗ್ನಕ್ಕೆ ಬಂದಾಗ ಕೆಲಸ ಸಿಕ್ತಿಲ್ಲ, ವರ್ಕ್ ಆಗ್ತಿಲ್ಲ, ಅನ್ಕೊಂಡಂತ ಕೆಲಸ ಕಾರ್ಯಗಳು ಯಾವುದು ಮಿಥುನ ರಾಶಿಯವ್ರಿಗೆ ಆಗ್ತಿರ್ಲಿಲ್ಲ. ಆದ್ರೆ ಜೂನ್ 2ನೇ ತಾರೀಕು ನಿಮ್ಗೆ ಗುರು ಬರ್ತಾ ಇದ್ದಾನೆ. ನಿಮ್ಮ ಭಾಗ್ಯದ ಬಾಗಿಲು 2ನೇ ಮನೆ ಕೊಡ್ತಾ ಇದ್ದಾನೆ. ಧನಸ್ಥಾನಕ್ಕೆ ಕುಳಿತುಕೊಳ್ತಿದ್ದಾನೆ. ಜೊತೆಗೆ ಉಚ್ಚ ಸ್ಥಿತಿಯಲ್ಲಿ ಗುರು ಕುಳಿತಂಗೆ ಏನಾಗುತ್ತೆ, ಹಣಕ್ಕೆ ಅಭಾವನೆ ಇರಲ್ಲ. ಹೌದು. ಜೊತೆಗೆ ನಿಮ್ಗೆ ಏನು ಗುರು ದೃಷ್ಟಿ ಅಂತ ಕರಿತೀವಿ, ಆ ದೃಷ್ಟಿ 10ನೇ ಮನೆಗಿದೆ, ದಶಮ ಸ್ಥಾನಕ್ಕಿದೆ ಅಂತ ಅಂದ್ರೆ ವರ್ಕಿಗೆ ಸೂಪರು, ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಅಬ್ರಾಡ್ಗೆ ಹೋಗ್ಬೇಕು, ವಿದೇಶಗಳ ಪ್ರಯಾಣ ಮಾಡ್ಬೇಕು ಅನ್ನೋರಿಗೆಲ್ಲ ಇದು ಸೂಪರ್ ಮೋಸ್ಟ್ ರಿಸಲ್ಟ್ ನಮ್ಮ ಗುರುವಿನ ಸಂಚಾರದಿಂದ. 10ನೇ ಮನೆ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಬಟ್ಟೆ ನಿಧಾನ ಆಗ್ತಿದೆ. ಯಾಕಂದ್ರೆ ಶನಿ ಅಲ್ಲೇ ಕುಳಿತಿದ್ದಾನೆ. ಧರ್ಮದ ಮನೆಯಲ್ಲಿ ಒಂದು ಕರ್ಮದ ಸಾರ ಅಂತ ಶನಿ ಕುಳಿತಿರ್ಬೇಕಾದ್ರೆ ಸಾಕಷ್ಟು ನೋವುಗಳನ್ನ ಮಿಥುನ ರಾಶಿಯನ್ನು ನೋಡಿರೋದ್ರಿಂದ ಈ ಒಂದು ಜೂನ್ ಇಂದ 12 ತಿಂಗಳು ಆರಾಮಾಗಿ ಉಸಿರಾಡ್ಬೋದು, ಸೂಪರ್ ಆಗಿರ್ಬೋದು. ಯಾಕೆ ಅಂತ ಅಂದ್ರೆ ಆ ಒಂದೊಂದು ದಿನನೂ ವೆರಿ ಇಂಪಾರ್ಟೆಂಟ್. ಸೊ ಆ ಪಾಸಿಟಿವ್ ರಿಸಲ್ಟ್ ನೀವ್ ಏನ್ ತಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್. ಕೆಲವರು ಏನ್ ಗೊತ್ತಾ, ಒಳ್ಳೇದ್ ಬಂದ್ರು ಸ್ವೀಕಾರ ಮಾಡೋಷ್ಟು ಲೇಟ್ ಮಾಡ್ಕೊಳ್ತಾರೆ. ಹೌದು. ಸಮಯ ಸಿಕ್ಕಾಗ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಅಂತಹ ಅವಕಾಶಗಳನ್ನ ಮಿಥುನ ರಾಶಿಯವರು ಸದುಪಯೋಗ ಮಾಡ್ಕೊಳ್ಳಿ, ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ. ಯಾಕೆಂದ್ರೆ ಗುರು ನಿಮ್ಮ 10ನೇ ಭಾವವನ್ನ ನೋಡ್ತಾ ಇದ್ದಾನೆ, ದಶಮ ಸ್ಥಾನವನ್ನ ನೋಡ್ತಾ ಇದ್ದಾನೆ, ಉದ್ಯೋಗವನ್ನ ನೋಡ್ತಾ ಇದ್ದಾನೆ. ಅಂತಹದಕ್ಕೆ ನೀವು ಗುರು ರಿಸಲ್ಟ್ ಕೊಡ್ಲೇಬೇಕು. ಇದ್ರ ಜೊತೆಗೆ ಮಿಥುನ ರಾಶಿಯವರಿಗೆ ಅಷ್ಟಮ ಭಾವ ನೋಡೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಏನೆಲ್ಲ ಅನಾರೋಗ್ಯ ಆಗಿತ್ತು, ಕೆಟ್ಟಿತ್ತು, ಅದೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಡ್ತಾನೆ ಗುರು. ಯಾಕಂದ್ರೆ ಗುರುವಿನ ದೃಷ್ಟಿ ಒಂದ್ಸರಿ ಬಿತ್ತು ಅಂದ್ರೆ ಪ್ರಕಾಶಮಾನವಾದ ಬೆಳಕು, ಅದು ದಿವ್ಯ ಜ್ಯೋತಿ ಇದ್ದಂಗೆ. ಹಾಗಾಗಿ ತುಂಬಾ ಗುಡ್ ರಿಸಲ್ಟ್ ಕೊಡ್ತಾ ಹೋಗ್ತಾನೆ. ಜೊತೆಗೆ 8ನೇ ಮನೆ ನಿಗೂಢ ಪ್ಲೇಸಸ್ ಅಂತ ಹೇಳ್ತೀನಿ ನಾನು. ಪ್ರಾಫಿಟ್ ಅನ್ನ ಕೊಡೋದು ಒಂದೊಂದ್ಸರಿ 8ನೇ ಮನೆನೂ ಕೊಡುತ್ತೆ. ಈಗ ಏನಾಗತ್ತೆ, ಯಾವ್ದೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ನಾವು ದುಡ್ಡನ್ನ ಹೂಡಿಕೆ ಮಾಡಿರ್ತೀವಿ. ದಿಢೀರ್ ಅಂತ ಹೇಳಿ ಆ ಶೇರ್ ಮಾರ್ಕೆಟಿಂಗ್ 10 ರೂಪಾಯಿ ಇರೋದು ನಿಮಗೆ 2 ಲಕ್ಷ ಆದ್ರೆ ನಿಮ್ಗೆ ಖುಷಿ ಆಗತ್ತಾಗಲ್ಲ. ಖಂಡಿತ. ಅಂತ ಬಂಪರ್ ಲಾಟ್ರಿ ಮಿಥುನ ರಾಶಿಯವರಿಗೆ ಇದೆ, ಖುಷಿ ಪಡಿ. ಯಾಕೆಂದ್ರೆ 10 ರೂಪಾಯಿ ಇಟ್ಟಂತಹ ದುಡ್ಡು 100 ರೂಪಾಯಿ ಆಗುತ್ತೆ, 100 ರೂಪಾಯಿ ಇಟ್ಟಿದ್ದು 1000 ಆಗತ್ತೆ, 1000 ಲಕ್ಷ ಆಗತ್ತೆ ಅನ್ನೋದಕ್ಕಾದ್ರೆ ಈ ಒಂದು ಗುರುವಿನ ದೃಷ್ಟಿ 8ನೇ ಮನೆ ಭಾವದಲ್ಲಿ ನಡೀತಾ ಇರೋದ್ರಿಂದ ಸೂಪರ್ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಯಾಕೆಂತ ಅಂದ್ರೆ ಗುರು ಎಲ್ಲಿ ಕೂರ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಟೌಟ್ ಆಗ್ತಾನೆ ಅನ್ನೋದಕ್ಕಿಂತ ಹೆಚ್ಚಿ ಗುರು ಯಾವ ಮನೆಗಳು ನೋಡ್ತಾನೆ ಅಂತ ಇಂಪಾರ್ಟೆಂಟ್. ಸೊ ಕೆಲವ್ರು ಏನ್ ಮಾಡ್ತಾರೆ, ಇಂಥ ಮನೆ ಕುತ್ಕೊಳ್ತಾನೆ ಅಂತದಂತ ರಿಸಲ್ಟ್ ಹೇಳ್ತಾರೆ. ಇಲ್ಲ, ಗುರು ದೃಷ್ಟಿ ಹೇಳ್ಬೇಕು. ಅಂತಹ ಗುರುವಿನ ದೃಷ್ಟಿ 8ನೇ ಮನೆಗೆ ಬೀಳ್ತಾರೆ. ಮೋಸ್ಟ್ ರಿಸಲ್ಟ್. ಪ್ಲಸ್ ಏನು ಅಂತ ಅಂದ್ರೆ 6ನೇ ಮನೆ ಭಾವ ನೋಡ್ತಾ ಇದ್ದಾನೆ. ಮೇಡಮ್, ಸಾಲ ತೀರ್ಸ್ಬೇಕು ಅಂತಂದ್ರೆ ನಮ್ಗೆ ಗುರುದೃಷ್ಟಿ ಬೇಡವಾ? ಖಂಡಿತ. ಮದುವೆ ಮಾಡ್ಬೇಕಂದ್ರೆ ಗುರುದೃಷ್ಟಿ ಬೇಕು, ಸಾಲ ತೀರ್ಸ್ಬೇಕಂದ್ರೆ ಗುರುದೃಷ್ಟಿ ಬೇಡವಾ? ಅಂತಹ ರೋಗ, ಋಣ, ಬಾಧೆ, ಸಾಲವನ್ನ ತೀರ್ಸೋದಿಕ್ಕೆ ಗುರು ನಿಮ್ಮ 6ನೇ ಮನೆ ನೋಡ್ತಾ ಇದ್ದಾನೆ. ಸೂಪರ್ ಅಂತ ಅನ್ಕೊಳ್ಳಿ. ಗುರುವಿನ ದೃಷ್ಟಿ 6ನೇ ಮನೆಗೆ ಬಿತ್ತು ಅಂತಂದ್ರೆ ಮಾಡಿರುವಂತಹ ಅಷ್ಟು ಸಾಲಗಳನ್ನು ತೀರಿಸುವಂತಹ ಶಕ್ತಿ ನಿಮಗೆ ಗುರು ಕೊಟ್ಟೆ ಕೊಡ್ತಾನೆ. ಯಾಕಂದ್ರೆ ಉದ್ಯೋಗ ನೋಡ್ತಾನೆ, ಪ್ರಮೋಷನ್ ಕೊಡ್ಲೇಬೇಕು, ಸ್ಯಾಲ್ರಿ ಜಾಸ್ತಿ ಮಾಡ್ಲೇಬೇಕು ಅವನು. 10ನೇ ಮನೆ ನೋಡಿ ನಿಮ್ಗೆ 6ನೇ ಮನೆ ನೋಡ್ತಾ ಇದ್ದಾನೆ ಅಂತಂದ್ರೆ ನಿಮ್ ಸಾಲ ತೀರ್ಸೋದಕ್ಕೋಸ್ಕರ ನಾನು 10, 6 ನೋಡ್ತಾ ಇದ್ದಾನೆ. ಸೊ ಮಿಥುನ ರಾಶಿಯವರು ಬ್ರೀತ್ ಮಾಡಿ, ಗುಡ್ ರಿಸಲ್ಟ್. ಗುರು ನಿಮಗೆ 2ನೇ ಮನೆ ಧನಸ್ಥಾನದಲ್ಲಿ ಇದ್ರೂ ಕೂಡ ನೋಡುವ ದೃಷ್ಟಿ ನಿಮಗೆ 10, 8, 6 ಇರೋದ್ರಿಂದ ನಿಮ್ಮ ಸಾಲ ಬಾಧೆ ಕ್ಲಿಯರ್ ಆಗುತ್ತೆ. ಎಲ್ಲೋ ಒಂದು ಕಡೆ ಹೂಡಿಟ್ಟ ಅಂತಹ ದುಡ್ಡು ದುಪ್ಪಟ್ಟಾಗುವಂತಹ ಒಂದು ಅವಕಾಶ ನಿಮಗೆ ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಂತೂ ಬಂಪರ್ ಲಾಟ್ರಿಗಳನ್ನ ಮಿಥುನ ರಾಶಿಯವರು ನೋಡ್ತಾರೆ. ಆಸ್ ಎ ಹ್ಯಾಪಿಯೆಸ್ಟ್ ಪರ್ಸನ್ ಆಗಿ ಕೂಡ ಮಿಥುನ ರಾಶಿಯವರು ಇರ್ಬೋದು. ಎಲ್ಲೋ ಒಂದು ಕಡೆ ಇಲ್ಲಿ ಇದ್ದಂತಹ 12 ತಿಂಗಳು ನೋವು ನಿವಾರಣೆ ಮಾಡುವಂತಹ ಶಕ್ತಿ ಗುರುಗಿರೋದ್ರಿಂದ ಒಂದ್ಸರಿ ಹೋಗಿ ಗುರುವಿನ ದರ್ಶನ ಮಾಡ್ತಾ ಬನ್ನಿ. ನಿಮ್ಮ ಪಾಠ ಹೇಳಿಕೊಟ್ಟಂತಹ ಗುರುಗಳು ಅಂದ್ರೆ 1ನೇ ಕ್ಲಾಸ್ ನಿಮಗೆ ಕೈ ಹಿಡಿದು ಆಹಿ ಅಕ್ಷರ ತಿದ್ದಿರ್ತಾರಲ್ಲ, ಅಂತಹ ಗುರುಗಳನ್ನ ನೋಡಿ ನಾವ್ ಎಷ್ಟು ನೋಡಿ. ಎಕ್ಸಾಮ್ ನಮ್ಗೆ ಏನೇ ಮುಗ್ದೋಗ್ಲಿ ಮೇಡಮ್, 1ರಿಂದ 10th ಎಕ್ಸಾಮ್ ಬರ್ದೋಗಿತ್ತು ಅನ್ಕೊಳ್ಳಿ, ಯಾವತ್ತಾರ ನಾವು ಹೋಗಿ ಆಹಿ ಬರ್ದಿದಂತ ಟೀಚರ್ನ ಮಾತಾಡ್ಸೋದೇ ಇಲ್ಲ. ಯಾಕೆ ಅಂತಾರೆ, ಇವಾಗ ನಾವು 10th ಪಾಸ್ ಆಗಿದೀವಿ, ನೆಕ್ಸ್ಟ್ ಕಾಲೇಜ್ಗೆ ಹೋಗಿದ್ದೀವಿ, ಹಿಂಗೆಲ್ಲ ನಾವು ಬೆಳಿತಾ ಹೋಗ್ತೀವಿ. ಬರ್ತು ನಮ್ಗೆ 1 ಅಕ್ಷರ ಅವತ್ತು ಆಯಿಂದ ಕಲ್ಸ್ಕೊಂಡಂತ ಗುರುಗಳನ್ನ ನೀವು ಎಷ್ಟು ಹೋಗಿ ಪ್ರಾರ್ಥನೆ ಮಾಡಿ ಅವ್ರನ್ನ ಆಶೀರ್ವಾದ ಪಡ್ಕೊಳ್ತಿರ್ತಾರೋ ಅಷ್ಟು ಮಟ್ಟಿಗೆ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡೋವಂಥದ್ದು, ಶ್ರೀಧರ ಸ್ವಾಮಿಗಳನ್ನ ದರ್ಶನ ಮಾಡೋವಂಥದ್ದು, ಶೃಂಗೇರಿ ಶಾರದಾಂಬೆಯಲ್ಲಿ ಶಂಕರಾಚಾರ್ಯನ ದರ್ಶನ ಮಾಡೋವಂಥದ್ದನ್ನು ಮಾಡ್ತಾ ಬನ್ನಿ. ಗುರುವಿನ ಆಶೀರ್ವಾದ ಎಷ್ಟು ಪಡಿತಾ ಹೋಗ್ತಾರೆ. ಯಾಕಂದ್ರೆ ನಿಮ್ಗೆ 7ನೇ ಮನೆ 10ನೇ ಮನೆ
ಹೌದು. ಮಿಥುನ ರಾಶಿಯವರಿಗೆ 7th ಹೌಸ್ ವ್ಯವಹಾರ ಸಾಂಸಾರಿಕ ಪ್ರತಿಯೊಂದರಲ್ಲೂ 7ನೇ ಮನೆಯನ್ನು ಗುರು ಆಗಿದ್ದಾನೆ. ಉದ್ಯೋಗಾಧಿಪತಿನ ಅವನೇ ಆಗಿ ನಿಮ್ಗೆ ಧನಸ್ಥಾನದಲ್ಲಿ ಕುಳಿತುಕೊಂಡು ನಿಮ್ಗೆ 10 ಮತ್ತೆ 8 ಮತ್ತೆ 6ನೇ ಮನೆ ನೋಡ್ತಾನೆ ಅಂದ್ರೆ ಸೂಪರ್ ಡೂಪರ್ ಅಂತ ಅನ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ಗುರುಬಲ 12 ತಿಂಗಳು ಮೋಸ್ಟ್ ಸಕ್ಸಸ್ ಅನ್ನ ತಂದು ಕೊಡುವಂತಹ ಯೋಗ ತಂದಿರೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಮಿಥುನ ರಾಶಿಯವರಿಗೆ ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಗುರು ಬದಲಾವಣೆ ಮಿಥುನ ರಾಶಿಗೆ ಯಾವ ರೀತಿ ಅದೃಷ್ಟ ತಂದ್ಕೊಡ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.